ಡಾಕ್ಟರ್ ಎಂಎಸ್ ಮೂರ್ತಿ ಹಿರಿಯ ಚಿತ್ರಕಲಾವಿದರು ಹಾಗೂ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರು. ಕರುನಾಡು ಕಲೆಗಳ ತವರೂರು, ಕಲಾವಂತರ ಬೀಡು, ಸಾಧಕರ ನೆಲೆವೀಡು. ಲಲಿತ ಕಲೆಗಳಲ್ಲಿ ಚಿತ್ರಕಲೆಗೆ ವಿಶಿಷ್ಟ ಸ್ಥಾನ. ದೃಶ್ಯಕಲೆ, ರೇಖೆ, ಚಿತ್ರ ಮತ್ತು ಬಣ್ಣಗಳ ಅಪೂರ್ವ ಸಂಗಮ ಕ್ಷೇತ್ರ. ದಿಗ್ಗಜ ಕಲಾವಿದರು, ಅಪೂರ್ವ ಕಲಾಕೃತಿಗಳ ವಲಯ. ಕಲೆಯನ್ನೇ ದೇನಿಸಿದ ಕಲಾಧ್ಯಾನಿಗಳ ಪರಂಪರೆ ನಾಡಿನ ಹೆಮ್ಮೆ. ಆ ಪರಂಪರೆ ಬೆಳಗಿದ ಅನನ್ಯ ಪ್ರತಿಭೆ ಡಾಕ್ಟರ್ ಎಂಎಸ್ ಮೂರ್ತಿ. ನಾಡಿನ ಹೆಸರಾಂತ ದೃಶ್ಯ ಕಲಾವಿದರು, ಸಂವೇದನಾಶೀಲ ಬರಹಗಾರರು, ಜನಪ್ರಿಯ ಅಂಕಣಕಾರರು, ಖಚಿತ ನಿಲುವಿನ ಸಂಸ್ಕೃತಿ ಚಿಂತಕರು, ಕಲೆಯಿಂದಲೇ ಬದುಕು ಭಾವ ಸಂಪನ್ನವಾಗಿಸಿಕೊಂಡ ನೈಜ ಕಲಾಜೀವಿ. ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಕಲಾ ಕೊಡುಗೆ ಡಾಕ್ಟರ್ ಎಂಎಸ್ ಮೂರ್ತಿ. ಮಳವಳ್ಳಿ ತಾಲೂಕಿನ ಹಲಗೂರು ಹುಟ್ಟೂರು. 1960 ನವೆಂಬರ್ 25 ಜನನ. ಶ್ರೀ ಮಹದೇವಪ್ಪ ಮತ್ತು ಶ್ರೀಮತಿ ಜಯಮ್ಮ ದಂಪತಿಯ ಸುಪುತ್ರರು. ಬದುಕು ಅರಸಿ ಬೆಂಗಳೂರು ಸೇರಿದರು. ಚಿಂತನೆ ದೇಸಿಮಯ. ತುಡಿತ, ಮಿಡಿತ, ನಂಬಿಕೆ ಮತ್ತು ಪ್ರೀತಿಯಲ್ಲಿ ಅಪ್ಪಟ ಗ್ರಾಮೀಣ ಸೊಗಡು. ಚಾಮರಾಜಪೇಟೆಯಲ್ಲಿ ಬಾಲ್ಯದ ವಾಸ. ಆಚಾರ್ಯ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ. ಬಾಲ್ಯದಲ್ಲೇ ಕುಂಚಮೋಹಿ, ರೇಖೆಗಳೊಂದಿಗೆ ಭಾವಾನುಸಂಧಾನ. ಕಲಾವಿದನಾಗುವ ಬಯಕೆಯ ಸಾಕ್ಷಾತ್ಕಾರಕ್ಕಾಗಿ ಕಲಾ ಶಿಕ್ಷಣ. ಕಲಾ ಪದವೀಧರರಾದ ಬಳಿಕ ಕುಂಚವೇ ಬದುಕು, ರೇಖೆಯೇ ಚಿಂತನೆ, ಬಣ್ಣಗಳೇ ಭಾವ. ಕಡಲ ತೀರದ ಭಾರ್ಗವ ಡಾಕ್ಟರ್ ಶಿವರಾಮ ಕಾರಂತರ ಪ್ರಭಾವ. ಪಿ ಲಂಕೇಶ್ ಅವರಾದಿಯಾಗಿ ಚಿಂತಕರ ಒಡನಾಟದಿಂದ ಹುರಿಗೊಂಡ ಆಲೋಚನಾ ಕ್ರಮ. ಅವಸರವೇ ಸಾವಧಾನದ ಬೆನ್ನೇರಿದೆ ಎಂಬ ಕುವೆಂಪು ಉಕ್ತಿಯ ಅನ್ವರ್ಥಕ ನಡೆ. ಸಮಾಧಾನ, ಸಾವಧಾನ ಮತ್ತು ಧ್ಯಾನವೇ ವ್ಯಕ್ತಿತ್ವದ ಹೆಗ್ಗುರುತು. ಲೋಕದ ನೋಟವೇ ಅರಿವಿನ ಅಂಗಳ. ಶ್ರೀ ಸಾಮಾನ್ಯರ ಬದುಕೆ ಪಾಠಶಾಲೆ. ಸತತ 4 ದಶಕಗಳಿಂದಲೂ ನಿರಂತರ ಕಲಾಧ್ಯಾನ. ಕಲೆಯೇ ಉದರಪೋಷಣಂ, ಕಲೆಯೇ ಭಾವಭೂಷಣಂ. ಲೋಕದ ಗೊಡವೆಗೆ ಹೋಗದೆ, ಆಸೆ ಆಮಿಷಗಳಿಗೆ ಮನ ಕೊಡದೆ, ರೇಖೆಗಳ ಸಾಂಗತ್ಯದಲ್ಲಿ ಕಲಾಪಯಣ. ಸೌಜನ್ಯ, ಸಜ್ಜನಿಕೆ, ಸರಳತೆ, ಸಂಯಮ, ಪ್ರೀತಿಯೇ ಭಾವಾಮೃತ. ಬುದ್ಧನ ಭಿಕ್ಷಾ ಪಾತ್ರೆ ಬೌದ್ಧ ಡಾಕ್ಟರ್ ಎಂಎಸ್ ಮೂರ್ತಿ ಅವರ ಕಲಾಕ್ಷಿತಿಜ. This recent exhibition of M.S. Murthy, he had an exhibition. He is one artist who evolved from many years of experience, from say earlier watercolors and oil colors, and then he did actually many series of paintings. But the latest work is definitely a culmination of past many years of experience. And I really liked it because that is what I am looking forward to as senior artist work. They have to have something new to say. And this series of work on symbolical form of bowl of Buddha is really very interesting, both as a composition as well as a technique he used in depicting this subject. We have seen his previous work and now this work. It's a vast difference. You know, such big paintings or big canvases I have seen only abroad. The Amrta Bindu of Varna, he can create a Sindhu, a big world. What a wonderful creator he is. I am fortunate to have known him as an artist as well as my friend. ಅಮೂರ್ತವಾಗಲೇ ಇದ್ದಾಗ ಅದಕ್ಕೆ ಯಾವುದೇ ರೀತಿಯಾದ ಬಣ್ಣ ಇರೋದಿಲ್ಲ, ಯಾವುದೇ ರೀತಿಯಾದ ನಿರ್ದಿಷ್ಟವಾದ ಸ್ವರೂಪ ಇರೋದಿಲ್ಲ. ಆದರೆ ಕಲೆಯಾಗಿ ಮಾರ್ಪಡಿಸಿದಾಗ ಅದಕ್ಕೆ ನಿರ್ದಿಷ್ಟವಾದ ಸ್ವರೂಪ ಕೊಡಬೇಕಾದಾಗ, ನಿರ್ದಿಷ್ಟವಾದ ಬಣ್ಣಗಳನ್ನು ಕೊಡಬೇಕಾದಾಗ, ನಿರ್ದಿಷ್ಟವಾದ ಆಳವನ್ನು ಕೊಡಬೇಕಾದಾಗ ತುಂಬ ಯೋಚನೆ ಮಾಡಬೇಕಾಗತ್ತೆ. ಅಂಥ ಯೋಚನೆಯನ್ನು ಮೂರ್ತಿಯವರು ಮಾಡ್ತಾರೆ. ರೇಖೆಗಳಲ್ಲಿ ಲಾಲಿತ್ಯ, ಚಿತ್ರಗಳಲ್ಲಿ ಸೊಗಸು, ಬಣ್ಣಗಳ ಬಳಕೆಯಲ್ಲಿ ಆಕರ್ಷಕ ಛಾಪು, ನವೀನದ ಪೂರ್ಣತೆ, ದಾರ್ಶನಿಕ ದೃಷ್ಟಿ. ಮೂರ್ತಿ ಅವರ ಕಲೆಗಾರಿಕೆಯ ಹೆಚ್ಚುವರಿ ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೋಬ್ಬರಿ 25 ಸೋಲೋ ಕಲಾ ಪ್ರದರ್ಶನ. ಮೂರ್ತಿ ಅವರ ಬುದ್ಧ ರೇಖೆಗೆ ತಲೆಬಾಗಿದವರೇ ಎಲ್ಲ. ಕರ್ನಾಟಕ ಚಿತ್ರಕಲಾ ಪರಿಷತ್, ನವದೆಹಲಿಯ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ಸ್, ರವೀಂದ್ರ ಕಲಾಕುಂಚ ಗ್ಯಾಲರಿ, ವೆಂಕಟಪ್ಪ ಆರ್ಟ್ ಗ್ಯಾಲರಿ, ಇರಾನ್ ಅಕಾಡೆಮಿ ಆಫ್ ಆರ್ಟ್ಸ್, ನ್ಯೂಯಾರ್ಕ್ನ
ಟ್ಯಾಮರಿನ್ ಆರ್ಟ್ ಸೇರಿದಂತೆ ದೇಶ ವಿದೇಶದ ಪ್ರತಿಷ್ಠಿತ ಗ್ಯಾಲರಿಗಳಲ್ಲಿ ಮೂರ್ತಿ ಕಲಾಕೃತಿಗಳ ಸಂಗ್ರಹವಿರುವ ಹೆಗ್ಗಳಿಕೆ. ಇಂಡೋನೇಷ್ಯಾ, ಇಟಲಿ, ಫ್ರಾನ್ಸ್ ಮುಂತಾದೆಡೆ ಕಲಾ ಪ್ರದರ್ಶನ, ಕಲಾ ಚಿಂತನೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರಾಗಿ 13 ಕಲಾವಾರ್ತೆ, 5 ಕಲಾ ಸಂಚಿಕೆ ಕೃತಿ ಸೇರಿ 25ಕ್ಕೂ ಹೆಚ್ಚು ಕೃತಿಗಳ ಪ್ರಕಟಣೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕಲಾ ಶಿಬಿರ, ಕಲಾ ಚಿಂತನೆಯ ಕಾರ್ಯಾಗಾರಗಳ ಮೂಲಕ ಅಕಾಡೆಮಿ ಇತಿಹಾಸದಲ್ಲಿ ಹೊಸ ಶಕೆ. ಬೆಂಗಳೂರಿನ ಜೈನ್ ಕಾಲೇಜಿನ ಕಲಾ ವಿಭಾಗವನ್ನು ಅಕಾಡೆಮಿಕ್ ಕೌನ್ಸಿಲ್ ಆಗಿ ಆರಂಭ ಮಾಡಿದರು. ಜಾನಪದ ವಿವಿ ಸಿಂಡಿಕೇಟ್ ಸದಸ್ಯರಾಗಿಯೂ ಸೇವೆ. ಸದ್ದಿಲ್ಲದೆ ಸಾಧನೆಗೈದಿರುವ ಮೂರ್ತಿ ಅಪ್ಪಟ ಮೌನ ಸಾಧಕರು. ಅವರ ರೇಖೆಗಳು ಬೆಳ್ಳಿಗೆರೆಗಳಾದರೆ ಮಾತಿಗೆ ಬಂಗಾರದ ತೂಕ. ಡಾಕ್ಟರ್ ಎಂಎಸ್ ಮೂರ್ತಿ ಅತ್ಯುತ್ತಮ ಬರಹಗಾರರು ಕೂಡ. ಸಂಯುಕ್ತ ಕರ್ನಾಟಕದ ಜನಾನುರಾಗಿ ಅಂಕಣಕಾರರು. ಮಕ್ಕಳ ಮನಸ್ಸಿನ ಚಿತ್ರಗಳು, ದಿಲೀಪ್ ಸಂಶೋಧನಾ ಕೃತಿ. ಯಶೋಧರೆ ಮನಗಿರಲಿಲ್ಲ ಹೆಸರಾಂತ ನಾಟಕ. ದೇಸಿ ನಗು, ನಿಜರ ನೆರಳು ಅಂಕಣ ಬರಹಗಳ ಸಂಕಲನ. ದೃಶ್ಯ ವಿಶ್ವದ ಚೊಚ್ಚಲ ದೃಶ್ಯ ಕಾದಂಬರಿ. ಬುದ್ಧನ ಚಿಂತನೆ ಆಧಾರಿತ ಬೌದ್ಧ ಕಾದಂಬರಿ ಪ್ರಮುಖ ಕೃತಿಗಳು. ದಶಕಗಳ ಸಾರ್ಥಕ ಕಲಾ ಸೇವೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಾಲಬಾವಿ ರಾಷ್ಟ್ರೀಯ ಪ್ರಶಸ್ತಿ, ಮೈಸೂರು ಕನ್ನಡ ಪ್ರಶಸ್ತಿ, ಡಿ ದೇವರಾಜ ಅರಸು ಪ್ರಶಸ್ತಿ, ಸರ್ವೋಚ್ಚ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿಗಳಿಂದ ಪೂಜಿತರಾಗಿರುವ ಡಾಕ್ಟರ್ ಮೂರ್ತಿ ಅವರ ದೇಸಿ ನಗು ಕೃತಿಗೆ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ, ದೃಶ್ಯ ಕಾದಂಬರಿಗೆ ಪುಸ್ತಕ ಸದಸ್ಯ ಪ್ರಶಸ್ತಿ ದೊರೆತಿದೆ. ಕನ್ನಡಿಗೆ ಅಂತಾರಾಷ್ಟ್ರೀಯ 5ನೇ ಪ್ರಶಸ್ತಿ ವಿಜೇತ ಏಕೈಕ ಕನ್ನಡಿಗರು ಆಗಿರುವ ಡಾಕ್ಟರ್ ಎಂ ಸದಾಶಿವಮೂರ್ತಿ ನಾವು ಕಂಡ ವಿರಳ ಶ್ರೇಷ್ಠ ಕಲಾವಿದರು. ತಲೆಮಾರಿನ ಕಲಾಭ್ಯಾಸಿಗಳಿಗೆ ಆದರು.